ಈಗ ಪಂಚಾನನ ಅಂತಂದ್ರೆ ಪಂಚ ಅಂದ್ರೆ 5, ಆನನ ಅಂದ್ರೆ ಮುಖ. ಯಾರ ಮುಖ? ಸದಾಶಿವನ ಮುಖ, ಪರಶಿವನ ಮುಖ, ಶುದ್ಧ ಬ್ರಹ್ಮನ ಮುಖ. ಅವನಿಗೆ 5 ಮುಖಗಳು. ಪಂಚಮುಖಗಳಿಂದ ಪಂಚಾನನ ಮುಖೋದ್ಭೂತಾನ್, ಅವರ ಮುಖದಿಂದ ಉತ್ಪನ್ನ ಆದವರು. ಪಂಚಮುಖಗಳಿಂದ ಉದ್ಭವರಾದವರು ಯಾರು? ಪಂಚಾಚಾರ್ಯ ಜಗದ್ಗುರುಗಳು. ಅವು 5 ಮುಖಗಳ ಹೆಸರುಗಳು ಯಾವ್ಯಾವು? ಸದ್ಯೋಜಾತ, ವಾಮದೇವ, ಅಘೋರ ಮುಖ, ಈಶಾನ ಮುಖ, ತತ್ಪುರುಷ ಮುಖ. ಇವರು 5 ಮುಖಗಳು. ಪರಶಿವನ 5 ಮುಖಗಳು. ಪಂಚಮುಖಿ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. ಮುಖ ಪಂಚಕ ಅಥವಾ ಪಂಚಮುಖಗಳು. ಪರಶಿವನ ಪಂಚಮುಖಗಳು, ಸದಾಶಿವನ ಪಂಚಮುಖಗಳು, ಶುದ್ಧ ಬ್ರಹ್ಮನ ಪಂಚಮುಖಗಳು. ಇದು ಆದ್ಮೇಲೆ ಪಂಚಾನನ ಮುಖೋದ್ಭೂತಾನ್, ಈ 5 ಮುಖಗಳಿಂದ ಉದ್ಭವರಾದವರು, ಉತ್ಪತ್ತಿಯಾದವರು ಅಂತ. ಮುಂದೆ ಪಂಚಾಕ್ಷರ ಅನುಪಮಾನ್, ಪಂಚಾಕ್ಷರಂ ಅನುಪಮಾನ್. ಪಂಚಾಕ್ಷರ ಅಂದ್ರೆ ಏನ್ ಮಾಡಿರಿ ಅರ್ಥ? ಯಾವ 5 ಅಕ್ಷರಗಳು? ನಮಃ ಶಿವಾಯ. ಅದು ಮಂತ್ರದೊಳಗಿಂದು. ಇಲ್ಲಿ ಏನದ ಪಂಚಾಕ್ಷರ ಯಾವದಂತಂದ್ರ ನೀವು ಏನ್ ಬರಿಬೇಕು ಅಂದ್ರ ಶಿವಯೇವಾತ್, ಶಿವಯೇವಾತ್ಮ. ಶಿವ ಏ ಎರಲವ ಏ, ಶಿವಯೇವಾತ್ಮ. ಐದು ಅಕ್ಷರ ಅದಾರ. ವಾತ್ಮ, ಶಿವ ಏ ವಾತ್ಮ. ಶಿವಯೇ ಆತ್ಮ ಅಂತಂದ್ರ ಇವು ಪಂಚಾಕ್ಷರಗಳು. ನಮ ಶಿವಾಯ ಅಂದ್ರೆ ಶಿವನಿಗೆ ನಮಸ್ಕಾರ, ಅದು ಮಂತ್ರ. ಅದು ಇಲ್ಲಿ ಇವ್ರು ಕೊಟ್ಟದ್ದೇನದ ಅಂತಂದ್ರೆ ಪಂಚಾಕ್ಷರಂ ಅನುಪಮಾನ್. ಇವರು ಕೊಟ್ಟಂತ ಪಂಚ ಅಕ್ಷರಗಳು ಯಾವುವು ಅಂದ್ರೆ ಶಿವ ಏವಾತ್ಮ. ಈಗ ಶಂಕರಾಚಾರ್ಯರು ಹೇಳ್ಯಾರಲ್ಲ, ಜೀವೋ ಬ್ರಹ್ಮ ಇವ ನಾಪರಹ. ಜೀವ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಅದನ ಅಂತ ಹೆಂಗ ಅರ್ಥ ಅದಲ್ಲ, ಹಂಗ ಆತ್ಮ ಬೇರೆ ಯಾರು ಅಲ್ಲ, ಶಿವನೇ ಅದನ ಅಂತ. ನಿಮ್ಮೊಳಗಿರುವ ಆತ್ಮ ಬೇರೆ ಯಾರು ಅಲ್ಲ, ಶಿವನೇ ಅದನ. ಶಿವಯೇವಾತ್ಮ. ಇವೆಲ್ಲ ಅರ್ಥಗಳು ಹೇಳ್ಬೇಕಲ್ರಿ ಮತ್ತ ಚಂದ. ಪಂಚಾಕ್ಷರಂ, ಪಂಚ ಅಕ್ಷರಗಳು. ಮತ್ತೆ ಈ ವಾಕ್ಯ ಏನದ? ವೇದ ವಾಕ್ಯ ಇದು. ಈ ವೇದ ವಾಕ್ಯ ಏನದ ಅಂತಂದ್ರ ಅಕ್ಷರ ಅಂತಂದ್ರ ನಾಶ ಆಗ್ಲಾರ್ದಂಥದ್ದು ಸನಾತನ ತತ್ವ ಇದು. ವೇದ ವಾಕ್ಯಕ್ಕೆ ಸನಾತನ. ಕ್ಷರ ಅಲ್ಲ, ಕ್ಷರ ಅಂದ್ರೆ ನಾಶ ಆಗಂಥದ್ದು. ಇದು ಪಂಚ ಅಕ್ಷರ ಅಂತಂದ್ರೆ ಇದು ಅವಿನಾಶಿ ಅಕ್ಷರಗಳಿವು. ಪಂಚ ಅವಿನಾಶಿ ಅಕ್ಷರಗಳು. ಈ 5 ಮಂದಿ ಕೂಡಿ ಏನ್ ಮಾಡ್ಯಾರಪ್ಪ ಅಂದ್ರ ಇಂಥದೊಂದು ಪಂಚ ಅಕ್ಷರಗಳು ಕೊಟ್ಟಾರ ನಮಗ. ಅದೆಂಥದ್ದು? ಧರ್ಮ, ಅವಿನಾಶಿ ಧರ್ಮ, ವೀರಶೈವ ಧರ್ಮ. ಅವಿನಾಶಿ, ಶಾಶ್ವತ, ಸನಾತನ, ಸದಾತನ, ಪರಂಪರೆ ಉಳ್ಳೋದು. ಇದೇನದ? ನಾಶ ಆಗಂತದಲ್ಲ. ಇವ್ರು ಕೊಟ್ಟ ತತ್ವನೂ ನಾಶ ಆಗಲ್ಲ, ಇವ್ರು ಕೊಟ್ಟವರು ನಾಶ ಆಗಲ್ಲ. ಅವಿನಾಶಿಗಳು ಇವರು. ಇವ್ರ ಪರಂಪರೆ ಹಂಗೆ ಕಂಟಿನ್ಯೂ ಬರದೆ ಮುಂದ. ಅನುಪಮಾನ್ ಪಂಚ ಅಕ್ಷರಗಳು ಗೊತ್ತಾಯ್ತ? ಶಿವಯೇವಾತ್ಮ. ಅಥವಾ ನೀವು ನಮ ಶಿವಾಯ ಅಂತೀರಿ,
ಯಾವುದರದ ಅರ್ಥ ದೊಡ್ಡದು? ಶಿವನಿಗೆ ನಮಸ್ಕಾರ. ಈಗ ನಿಮ್ಮ ಆತ್ಮದಿಂದನೇ ನೀವು ಶಿವನಿಗೆ ನಮಸ್ಕಾರ ಮಾಡ್ಬೇಕಲ್ಲ. ಶಿವನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದು ಭಕ್ತಿ ಹೌದಾ? ಅಲ್ಲ. ಶಿವನೇ ಬೇರೆ, ನಮಸ್ಕಾರ ಮಾಡವನೇ ಬೇರೆ, ಭೇದ ಅದ ಅಲ್ಲಿ. ಮೊದಲು ಭಕ್ತಿ ಬೇಕು, ಭಕ್ತ ಸ್ಥಾನದೊಳಗೆ ಭಕ್ತಿ ಬೇಕು. ನಮ ಶಿವಾಯ ಕರೆಕ್ಟು. ಆದ್ರ ನಮ ಶಿವಾಯ ಇದ್ದದ್ದು ಶಿವನೇ ತಾನು ಅನ್ನೋದು ಅತ್ಯುನ್ನತವಾದ ಸ್ಥಿತಿ ಅನುಭವ ಆಗಬೇಕಾದ್ರೆ ಶಿವಯೇ ಆತ್ಮ. ಇದೇನಾಯ್ತು? ಏನಾಯ್ತು? ಪಂಚಾಕ್ಷರಗಳು ಗೊತ್ತದು ಅಲ್ಲಿ. ಅವಿನಾಶಿ ಅಕ್ಷರ ಅಂತಂದ್ರ, ಅಕ್ಷರ ಅಂದ್ರೆ ಅವಿನಾಶಿ, ವಿನಾಶ ಆಗ್ಲಾರ್ದಂಥವು. ಓಕೆ. ಶಿವನೇ ಆತ್ಮ. ಇವು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅವೇ ನಾಶ ಆಗವನ್ರಿ ಅವು. ಅದರಂಗೆ ಜೀವೋ ಬ್ರಹ್ಮ ಇವ ನಾಪರ ಇದೆ ನಾಶ ಆಗ ತತ್ವನ. ಅದರಂಗೆ ಶಿವಯೇವಾತ್ಮ ಇದು ನಾಶ ಆಗ್ಲಾರ್ದಂತ ವೇದವಾಕ್ಯ, ವೀರಶೈವರ ವೇದವಾಕ್ಯ. ಮುಂದೇನಾಯ್ತು? ಅನುಪಮಾನ್. ಅನುಪಮಾನ್ ಅಂತಂದ್ರ ಏನು? ಉಪಮೇಯ ಅಂದ್ರೆ ಏನು? ಉಪಮೇಯ ಅಂದ್ರೆ ಉದಾಹರಣೆ. ಅದರಂತೆ ಇನ್ನೊಂದು ಇದ್ದದ್ದು ತೋರಿಸಿ ಹೇಳಬೇಕು. ಆದ್ರೆ ಒಂದು ಸಿನಿಮಾ ಹಾಡ ಕೇಳಿರಿ, ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲ್ಯಾರಿಲ್ಲ, ಚಂದ್ರನ ಚೆಲುವಿಗೆ ಚಂದ್ರನೇ ಸಾಟಿ ಹೋಲಿಸಲ್ಯಾರಿಲ್ಲ. ಹಂಗ ಈ ಪಂಚ ಆಚಾರ್ಯರು ಮತ್ತು ಅವರ ಕೊಟ್ಟ ತತ್ವಗಳಿಗೆ ಪಂಚ ಆಚಾರ್ಯರೇ ಸಾಟಿ, ಅವರ ತತ್ವನೇ ಸಾಟಿ. ಅವ್ರ ತತ್ವಕ್ಕೆ ಹೋಲಿಸ್ಲಿಕ್ಕೆ ಮತ್ಯಾವುದು ಇಲ್ಲ ಈ ಜಗತ್ತಿನಾಗಂತ. ಆ ಪಂಚ ಆಚಾರ್ಯರಿಗೆ ಹೋಲಿಕೆ ಉಳ್ಳಂತವ್ರು ಯಾರು ಇಲ್ಲ. ಅತ್ಯಂತ ಶ್ರೇಷ್ಠರವರು. ಅದಕ್ಕೆ ಅನುಪಮ. ಪಂಚ ಆಚಾರ್ಯರ ಪರಂಪರೆಗೆ ಪಂಚ ಆಚಾರ್ಯರೇ ಸಾಟಿ, ಹೋಲಿಸಲು ಯಾರಿಲ್ಲ, ಹೋಲುವವರು ಯಾರೂ ಇಲ್ಲ. ಅಂದ್ರೆ ಅವರ ಸರಿಸಮಾನರು ಯಾರ್ಯಾರೂ ಇಲ್ಲ. ಅವರೇ ಪರಮಶ್ರೇಷ್ಠ ಜಗದ್ಗುರುಗಳು. ಅವರಿಗಿಂತ ಶ್ರೇಷ್ಠರು ಮತ್ಯಾರೂ ಇಲ್ಲ. ಆದಿ ಜಗದ್ಗುರು ಅಂದ್ರೆ ಪಂಚ ಆಚಾರ್ಯರು. ಅನಾದಿ ಜಗದ್ಗುರು ಅಂತಂದ್ರೆ ಸದಾಶಿವ, ಪಂಚಮುಖಿ ಸದಾಶಿವ. ಇದನ್ನ ತಿಳ್ಕೊಂಡ ಮೇಲೆ ಮುಂದೆ ಏನಾಯ್ತು? ಪಂಚಾಕ್ಷರಂ ಅನುಪಮಾನ್ ಆದ್ಮೇಲೆ ಪಂಚಸೂತ್ರ ಕೃತೋ ಒಂದೇ ಅಂದ್ರೆ ಶಿವ ಏವಾತ್ಮ ನಮ ಶಿವಾಯ. ಈ ಶಬ್ದಗಳಿಗೆ 5 ಶಿವ ಏವಾತ್ಮ ಅಂತಂದ್ರೆ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ. ಇವು 5. ಇವು 5ಕ್ಕ ದ್ವಾಪರ ಯುಗದ ಗುರುಗಳು ಫೇಮಸ್. ರೇಣುಕಾಚಾರ್ಯ, ದಾರುಕಾಚಾರ್ಯ, ಘಂಟಾಕರ್ಣಾಚಾರ್ಯ, ಧೇನುಕರ್ಣಾಚಾರ್ಯ, ವಿಶ್ವಕರ್ಣಾಚಾರ್ಯ. 5 ಅಕ್ಷರಗಳು ಮ್ಯಾಲ ಬರ್ಕೊಂಡು ಕೆಳಗ ಹಿಂಗ್ ಬರ್ಕೋಬೇಕು. ಶಿವಾಯ, ಶಿವ ಏವಾತ್ಮ ಅಥವಾ ನಮ ಶಿವಾಯ. ಭಕ್ತಿ ಮತ್ತು ಜ್ಞಾನ ಎರಡು ಹೇಳಕತ್ತೀನಿ ನಾನಿಲ್ಲಿ. ಜ್ಞಾನ ಅಂದ್ರೆ ಶಿವ ಏವಾತ್ಮ, ಭಕ್ತಿ ಅಂದ್ರೆ ನಮ ಶಿವಾಯ. ಇಲ್ಲಿ ಅದರ ತೆಳಗ ಶಿವ ಏವಾತ್ಮ 5 ಅಕ್ಷರ ತೆಳಗೆ ಇವು 5 ಬರೀಬೇಕು. ಒಂದರ ತೆಳಗೊಂದು ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ. ಅವ್ರ 5 ಮಂದಿ ಗುರುಗಳು ಯಾರು? ರೇಣುಕಾಚಾರ್ಯ, ದಾರುಕಾಚಾರ್ಯ, ಘಂಟಾಕರ್ಣಾಚಾರ್ಯ, ಧೇನುಕರ್ಣಾಚಾರ್ಯ, ವಿಶ್ವಕರ್ಣಾಚಾರ್ಯ. ಇವರು 5 ಮುಖದಿಂದ ಹುಟ್ಟಿದರ. ಸದ್ದೋಜಾತ, ವಾಮದೇವ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ. 5 ಮುಖ. ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ.
ಇದು ಕೊಟ್ಟು ಇವ್ರು ಏನ್ ಮಾಡ್ಯಾರ, 5 ಸೂತ್ರಗಳು ಕೊಟ್ಟಾರ. ಒಂದನೇದು ಪಡ್ವಿಡಿ ಸೂತ್ರ ಅಂದ್ರೆ ಗುರುವಿನ ಪಾದ ಹಿಡಿ. ಗುರುವಿನ ಪಾದ ಹಿಡಿಲಿಲ್ಲ ಅಂತಂದ್ರೆ ನಿನಗ ಮುಂದೆ ಏನ್ ಮಾಡಬೇಕು ಗೊತ್ತಾಗಂಗಿಲ್ಲ. ಅದಕ್ಕೆ ಪಡ್ವಿಡಿ ಸೂತ್ರ. ಎರಡನೇದ್ದೇನು ವೃಷ್ಟಿ ಸೂತ್ರ. ವೃಷ್ಟಿ ಅಂದ್ರೆ ಮಳೆ, ಜಲ, ಮಳೆ ನೀರು ಬರ್ತದಲ್ಲ ಭೂಮಿಗೆ ಆಕಾಶದಿಂದ, ಆ ಒಂದೊಂದು ಹನಿ ನೀರಂದ್ರೆ ಒಂದೊಂದು ಜೀವ ಇದ್ದಂಗೆ. ಅದು ನೀರು ವೇಸ್ಟ್ ಮಾಡಿದ್ರ ಜೀವ ಕೊಲೆ ಮಾಡಿದಷ್ಟು ಪಾಪ ಬರ್ತದಂತ. ನೀರು ಹೊಲಸು ಮಾಡಿದ್ರ, ನೀರು ವೇಸ್ಟ್ ಮಾಡಿದ್ರ ಎಲ್ಲದರ ಜೊತೆಗೆ ನೀರಿನ ಜೊತೆಗೆ ಜೀವ ಬರ್ತದಂತ. ಜೀವ ಎಂದರೇನು, ಗುರು ಅಂದ್ರೆ ಏನು ಅಂತೇಳಿ ಪಡ್ವಿಡಿ ಸೂತ್ರ ಹೇಳಿದ್ರೆ, ಜೀವ ಅಂದರೇನು ಅಂತೇಳಿ ಈ ಉಜ್ಜಯಿನಿ ಪೀಠದವರು ಹೇಳ್ತಾರೆ. ರಂಭಾಪುರಿಯವರು ಪಡ್ವಿಡಿ ಸೂತ್ರದವರು, ಉಜ್ಜಯಿನಿ ಪೀಠದವರು ಮಳಿ ಬಗಿ ಅಂತಿರದು. ಪಡ್ವಿಡಿ ಬಗಿ, ಮಳಿ ಬಗಿ ಇವರು. ಮುಂದೆ ಕೇದಾರ ಪೀಠದವ್ರು ಏನಂತಂದ್ರ ಲಂಬನ, ಈಶ್ವರ, ಎಲ್ಲನೂ ಅವನ ಮೇಲೆ ಅವಲಂಬಿಸದ. ಇಲ್ಲಿ ಕರ್ಮಕ್ಕೆ ತಕ್ಕಂತೆ ದೇಹ, ದೇಹಕ್ಕೆ ತಕ್ಕಂತೆ ಭೋಗ, ಭೋಗಕ್ಕೆ ತಕ್ಕಂತೆ ಆಯುಷ್ಯ, ಎಲ್ಲನೂ ಈಶ್ವರನ ಮೇಲೆ. ಅದು ಲಂಬನ. ಈಶ್ವರ ಅಂದ್ರೆ ಏನು ಅಂತ ತಿಳಿಸಿಕೊಡೋದು ಕೇದಾರದವರು. ಶ್ರೀಶೈಲದವ್ರದ್ದು ಏನಪ್ಪಾ ಅಂದ್ರೆ ಮುಕ್ತಾಗುಚ್ಛ ಅಂದ್ರೆ 36 ತತ್ವಗಳಿಂದ ಒಡಗೂಡಿದ ಜಗತ್ತು. ಇದನ್ನ ಯಾರು ಹೇಳ್ತಾರೆ? ಮುಕ್ತಾಗುಚ್ಛ ಶ್ರೀಶೈಲದವ್ರು ಹೇಳ್ತಾರೆ, ಮುಕ್ತಾಗುಚ್ಛ ಸೂತ್ರ. ಕಾಶಿಯವರು ಏನ್ ಹೇಳ್ತಾರೆ? ಶಿವ ಏವಾತ್ಮ ಜೀವೋ ಬ್ರಹ್ಮೈವ ನಾಪರಃ ಅಂತ ಕಾಶಿಯವರು ಹೇಳ್ತಾರೆ. ಹಿಂಗ ಇವರು 5 ಮಂದಿ 5 ಸೂತ್ರಗಳು ಕೊಟ್ಟಾರ. ಇಂಥ ಪಂಚಸೂತ್ರಗಳನ್ನ ಅಂದ್ರೆ ಮೋಕ್ಷ ಪ್ರದಾಯಕ ಸಾಧನಾ ಮಾರ್ಗವನ್ನ ಮತ್ತು ಸಾಧನೆಯ ಗುರಿ ಯಾವುದು? ಜೀವ ಶಿವನಾಗುವುದು, ಅಂಗಲಿಂಗವಾಗುವುದು. ಇಂಥದ್ದು ತೋರಿಸಿದಂತ ಪಂಚ ಆಚಾರ್ಯರಿಗೆ ವಂದಿಸುತ್ತೇನೆ. ಪಂಚಸೂತ್ರಾನ್ ಕೃತೋ ವಂದೇ ಪಂಚಾಚಾರ್ಯ ಜಗದ್ಗುರು ಅಂತ. ಅದಕ್ಕೆ ಇವು ಪಂಚಸೂತ್ರಗಳು ನೀಟಾಗಿ ಬರ್ಕೋಬೇಕು. ಮ್ಯಾಲ ಶಿವ ಏ ವಾತ್ಮ 5 ಕಾಲಮ್ ಹಾಕಿ 5 ಅಕ್ಷರ ಬರೀಬೇಕು. ಅದೇನದ ಜ್ಞಾನದ್ದು. ಮತ್ತು ಭಕ್ತಿದ ಅರ್ಥ ಏನದ? ನಮ ಶಿವಾಯ. ಇದು ಜ್ಞಾನದ ಅಕ್ಷರಗಳು, ಇವು ಭಕ್ತಿ ಅಕ್ಷರಗಳು. ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀನಿ. ಆ ನಮ ಶಿವಾಯದ ಕೆಳಗ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ. ರಂಭಾಪುರಿ ಕೆಳಗೆ ಮಾತ್ರ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ 5 ಜಗದ್ಗುರುಗಳ ಹೆಸರುಗಳು. ಅವರು ಯಾವ ಮುಖದಿಂದ ಸೃಷ್ಟಿಯಾದರು ಅಂತಂದ್ರೆ ಉದ್ಭವ ಆದರು. ಸೃಷ್ಟಿ ಅನ್ನಬಾರದು. ಸೃಷ್ಟಿ ಇದ್ದಲ್ಲಿ ಲಯ ಆಗ್ತದೆ, ಉದ್ಭವ ಆದಲ್ಲಿ ಲಯ ಇರಲ್ಲ. ಅಲ್ಲಿ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಬರೀಬೇಕು. ಆಮೇಲೆ 5 ಸೂತ್ರಗಳು ಯಾವುವು? ಪಡ್ವಿಡಿ ಸೂತ್ರ, ಆಮೇಲೆ ವೃಷ್ಟಿ ಅಂದ್ರೆ ಮಳೆ ಬಗೆ, ಮತ್ತೆ ಲಂಬನ ಅಂದ್ರೆ ಈಶ್ವರ, ಮುಕ್ತಾಗುಚ್ಛ ಅಂದ್ರೆ ಜಗತ್ತ, ಮತ್ತು ಪಂಚವರ್ಣ ಅಂದ್ರೆ ಶಿವ ಏವಾತ್ಮ ಅಂತ. ವರ್ಣ ಅಂದ್ರೆ ಅಕ್ಷರಗಳು. ವರ್ಣ ಅಂದ್ರೆ ಬಣ್ಣ ಅಲ್ಲ. ವರ್ಣ ಅಂತ ಹೇಳಕ್ಕೆ 5 ಬಣ್ಣ ಹಿಡ್ಕೊಂಡು ಏನೋ ಒಂದು ಜಂಡ ಮಾಡ್ಕೊಂಡ ಆಯ್ತು, ಇರ್ಲಿ, ಅದನ್ನು ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ. 5 ಬಣ್ಣ ಅವೇ, ನಾವು 7 ಬಣ್ಣ ಅದ. ವರ್ಣ ಅಂದ್ರೆ ಅಕ್ಷರಗಳು, ವರ್ಣಮಾಲೆ ಅಂತಿರೋದು ಅದೇ 5 ಅಕ್ಷರಗಳು. ಶಿವ ಏವಾತ್ಮ. ಇಂಥ ಒಂದು ಪಂಚಸೂತ್ರವನ್ನ ಕೊಟ್ಟಂತ ಯಾರಿಗೆ? ಪಂಚ ಆಚಾರ್ಯರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಒಂದು ಶ್ಲೋಕದ ಅರ್ಥ ಇದೆ. ಚಲೋ ಆಯ್ತಾರೆ ಅರ್ಥ? ಹಿಂಗೆ ಇನ್ನ ಒಂದು ಶ್ಲೋಕದ ಅರ್ಥ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ, ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಂಬಿ ಗುರುಗಳು ಅದಿರೆ ಕೇಳಿಸ್ಕೊಂಡ್ರೆ ಏನ್ ಕೆಲಸ ಬೇರೆ ಕೆಲಸದಾಗದ್ರಿ, ಗುಡಿಯಾಗಿರ್ಬೇಕು ಅವ್ರು. ಆಯ್ತು, ಆಗ್ಲಿ, ಓಕೆ. ಮುಂದೇನು ಯೋಗ ಮಾಡ್ತೀರಾ ಏನ್ ಮಾಡ್ತೀರಾ ನೋಡ್ರಿ. ನಮ್ಮ ಮನೆ ಕೆಲಸದಕ್ಕೆ ಬಂದಳು ಅಂತಂದ್ರ ಆಕೆ ಸಂಗಟ ಒಂದು ಅರ್ಧ ತಾಸು 15-20 ನಿಮಿಷ ಮನೆ ಕೆಲಸ ಮುಗಿದ್ಮೇಲೆ ಮತ್ತೆ ವಾಪಸ್ ಜಾಯ್ನ್ ಆಗ್ತೀನಿ.